₹150 ಹೆಚ್ಚಾಗಿದೆ ಸರ್, ಬೇಡ ಸರ್ ನಮ್ಮಿಂದ ಆಗಲ್ಲ ಅಂತ ಹೇಳಿ ಮತ್ತೆ ಹಠ ಮಾಡಿ. ಈಗ ಚುನ್ನಪ್ಪ ಹಾಗೂ ನಂದು, ಗುರುಜಿ ಮತ್ತೆ ನಂದು ಬಹಳ ಹಳೇ ಪರಿಚಯ. ನನ್ನನ್ನು 10 ಸತಿ ಗೆರವ್ ಮಾಡಿದ್ದಾರೆ ಚುನ್ನಪ್ಪ, MD ಹೆಸ್ಕಾಂ ಇದ್ದಾಗಿಂದ. ಒಂದ್ಸತಿ ನನ್ನ ಸಬ್ಸ್ಟೇಷನ್ ಅಲ್ಲಿ ಮೊಸಳೆ ಬಿಟ್ಟಿದ್ದಾರೆ, ಅದಕ್ಕೂ ಶ್ರೇಯಸ್ ಅವರಿಗೆ ಹೋಗ್ಬೇಕು. ಅದಾದ ನಂತರ ಆಯ್ತು, ರೈತರ ಪರವಾಗಿ ಇರೋಣ, ಮತ್ತೆ ಎಲ್ಲರನ್ನು ಕರೆಸಿ ಎಲ್ಲರ ಜೊತೆ ಮಾತಾಡಿ 3200 ಮಾಡೋಣ ಅಂತ ನಾನು ಅವರಿಗೆ ಹೇಳಿದ್ದೆ. ಈ ಸತಿ ಆಯ್ತು ಸರ್ ಮಾಡೋಣ ಅಂತ ಅವರೇ ಹೇಳಿದ್ರು. ಈಗಲೂ ಇದನ್ನು ಮೀರಿ ಮೈ ಡಿಯರ್ ಮಿಸ್ಟರ್ ಚುನ್ನಪ್ಪರವರೇ, ಇದನ್ನು ಮೀರಿ ನಾನು ಇನ್ನೂ ಮಾಡ್ಬೇಕಂದ್ರೇನು ನೀವ್ ಏನ್ ಹೇಳ್ತಿರೋ ಅದೆಲ್ಲ ಮಾಡ್ತೀನಿ. ನೀವು ಏನು ಹೇಳ್ತಿರೋ ಎಲ್ಲ ಮಾಡ್ತೀನಿ. ನಾನು ಮನೆಗೆ ಹೋಗ್ಬಾರ್ದಂದ್ರೆ ಹೋಗಲ್ಲ, ಊಟ ಬಿಡ್ಬೇಕಂದ್ರೆ ಬಿಡ್ತೀನಿ, ಭೀಮಣ್ಣ ಜೊತೆ ಮಾತಾಡಬೇಡ ಅಂದ್ರೆ ಅದು ಬಿಡಲ್ಲ, ಎಲ್ಲ ಕೆಲಸ ಮಾಡ್ತೀನಿ. ನಂದು ಒಂದೇ ಬೇಡಿಕೆ ನೋಡ್ರಿ, ರೈತರ ಜೊತೆ ನಾವು ಸದಾ ನಿಂತ್ಕೊಂಡಿದೀವಿ ಗುರುಜಿ, ಕೈ ಜೋಡಿಸಿ ಕೆಲಸ ಮಾಡಿದ್ವಿ. ನಂದು ಜಿಲ್ಲಾಧಿಕಾರಿಯಾಗಿ ಒಂದೇ ಬೇಡಿಕೆ, ಇಷ್ಟು ವರ್ಷ ನಿಮ್ ಜೊತೆ ನಾವು ಕೈ ಜೋಡಿಸಿ ಕೆಲಸ ಮಾಡುವಾಗ ನನ್ನ ಮೇಲೆ ಪ್ರೀತಿ ನಂಬಿಕೆ ಇಟ್ಕೋಬೇಕಲ್ಲ, ಅಷ್ಟೇ ಕೇಳ್ತಾ ಇರೋ. ನನ್ನ ಮೇಲೆ ನಂಬಿಕೆ ಇಟ್ಕೊಳ್ರಿ ರೈತ ಬಾಂಧವರು. ಇಲ್ಲಿಂದ ನಾನು ನೋಡ್ತಾ ಇದ್ದೀನಿ, ಅಟ್ಲೀಸ್ಟ್ ಒಂದು 100 ಜನ ನನಗೆ ಮುಖಪರಿಚಯರಿದ್ದಾರೆ. ಹಂಗ ಪರಿಸ್ಥಿತಿ ಇದ್ದಾಗ ನಿಮ್ ಜೊತೆ ನಾನು ಕೆಳಗಡೆ ರೋಡ್ ಮೇಲೆ ಕೂತ್ಕೊಂಡು ಊಟ ಮಾಡುವಾಗ ನನ್ನ ಮೇಲೆ ಇಷ್ಟು ಪ್ರೀತಿ ಇಟ್ಕೋಬೇಕು. ಹೆಂಗ ನೀವ್ ಏನ್ ಹೇಳ್ತೀರೋ ಎಲ್ಲ ಮಾಡ್ತೀನಿ ಚುನಪ್ಪ, ಆದ್ರೆ ನಮ್ಮ ರೈತರು ಬೀದಿ ಮೇಲೆ ಬರಬಾರ್ದು, ಅದೊಂದೇ ನನ್ನ ವಿನಂತಿ. ಈ ಸಂದರ್ಭ ಸೃಷ್ಟಿಯಾಗಿದೆ, ನಾನು ಒಪ್ಕೊಳ್ತೇನೆ. ಸಂದರ್ಭ ಸೃಷ್ಟಿಯಾಗಿದೆ, ನಾನು ಒಪ್ಕೊಳ್ತೇನೆ. ಆದ್ರೆ ಪರಿಹಾರ ಹುಡುಕೋ ಜವಾಬ್ದಾರಿಯನ್ನು ನಮ್ದೇ ಅಲ್ವಾ? ನಿಮ್ಗೆ ಏನ್ ಬೇಕು ನನ್ನಿಂದ? ಜಿಲ್ಲಾಧಿಕಾರಿಯಾಗಿ ನಾನಿರ್ಲಿ, ನನ್ನ ಪೊಲೀಸ್ ವರಿಷ್ಠಾಧಿಕಾರಿರವರಿರ್ಲಿ, ಅವರಿಂದ ನಿಮ್ಮ ನಿರೀಕ್ಷೆ ಏನು? ನೀವ್ ಏನ್ ಹೇಳ್ತಿರೋ, ನೀವು ರೈತರ ಪರವಾಗಿ ಹೇಳ್ತೀರಿ. ಆ ರೈತರ ಪರವಾಗಿ ಹೇಳ್ತಾ ಇರುವಂತ ಆ ಮಾತೇನಿದೆ, ಅದಕ್ಕೆ ನಾವು ನಂಬಬೇಕು, ಬೆಂಬಲ ಕೊಡಬೇಕಲ್ವಾ? ನಾನು ಬೆಂಬಲ ಕೊಡ್ತೀನಿ. ಹಿಂದಿನ ವರ್ಷ ಚುನ್ನಪ್ಪರವರು ಎಲ್ಲ ತೂಕ ಸೇತುವೆಗಳಲ್ಲಿ ಡಿಜಿಟಲೀಕರಣ ಆಗಬೇಕಂತ ಹೇಳಿದ್ರು. ನಾನು ಅವಾಗ ಚುನ್ನಪ್ಪರವರಿಗೆ ಹೇಳಿದ್ದೀನಿ, ಗುರುಜಿರವ್ ನೀವು ಇದ್ರೆ ಅವಾಗ ಹೆಂಗ್ ಮಾಡ್ಲಿಕ್ಕೆ ಸಾಧ್ಯರಿ? ಅಷ್ಟೆಲ್ಲ ಬ್ರಿಡ್ಜ್ಗಳು ಇರ್ತವೆ, ಪ್ರತಿಯೊಂದು ಫ್ಯಾಕ್ಟರಿ ಎದುರುಗಡೆ ಬ್ರಿಡ್ಜ್ ಇರ್ತಾವೆ, ಹೆಂಗ್ ಮಾಡೋದಂತ. ಅವರು ಚುನ್ನಪ್ಪರವರು ನನಗೆ ಹೇಳಿದ್ರು, ಸರ್ ನೀವು ಮನಸ್ಸು ಮಾಡಿ ಆ ಡಿಪಾರ್ಟ್ಮೆಂಟ್ ಅವರನ್ನು ಕರೆಸಿ ಅವರಿಂದ ಈ ಕೆಲಸ ಮಾಡಿಸ್ರಿ ಅಂತ ಹೇಳಿದ್ರು. 1 ವರ್ಷ ನಂತರ ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, ನೀವು ಹೇಳಿರೋ ಮಾತು ಈಗ ಸತ್ಯ ಆಗಿದೆ. ಪ್ರತಿ ಒಂದು ತೂಕದ ಸೇತುವೆನಲ್ಲಿ ಡಿಜಿಟಲೀಕರಣ ಆಗಿದೆ. ಈಗ ಚುನ್ನಪ್ಪರವರು ಮತ್ತೆ ಕಂಪ್ಯೂಟರ್ ಇಂಜಿನಿಯರ್ ಅಲ್ವಾ, ಅವರೇನ್ ಹೇಳ್ತಾ ಇದಾರಂದ್ರೆ, ಈ ಡಿಜಿಟಲೀಕರಣ ಮಾಡ್ತಾರಲ್ವಾ, ಇದರಲ್ಲಿ ಟ್ಯಾಂಪರ್ ಮಾಡ್ತಾರೆ. ನಾನು ಇಂಜಿನಿಯರೇ, ಆದ್ರೆ ಚುನ್ನಪ್ಪ ಅವರನ್ನು ಕೇಳಿದ್ದೆ ನಾನು, ಹೆಂಗ್ ಟ್ಯಾಂಪರ್ ಮಾಡ್ತೀರಿ ಅಂತ ಕೇಳಿದೆ. ಆವಾಗ ಬಹಳ ಟೆಕ್ನಿಕಲಿ ಏನೋ ಎಕ್ಸ್ಪ್ಲೇನ್ ಮಾಡಿದ್ರು. ಹಂಗ ಒಂದು ವೈರ್ ಇರುತ್ತೆ, ಅದನ್ನ ಹಿಂಗ್ ತೆಗಿಬೇಕು, ಮತ್ತೆ ಹಂಗ್ ಕಟ್ ಮಾಡಬೇಕು, ಅದರಲ್ಲಿ ಹಿಂಗ್ ಅದನ್ನು ಸೇರಿಸಬೇಕು. ನನಗೆ ಬರೀ ಹಿಂಗ ಅರ್ಥ ಆಯ್ತು ಅಷ್ಟೇ.
ತೀರಾ ಹೋಗಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಅಂತ ನಾನು ಕೇಳಿದ್ದೆ. ಚುನ್ನಪ್ಪರವರು ಹೇಳಿದ್ರು, ಇವತ್ತನೇ ನೀವು ಒಂದು ಆದೇಶ ಹೊರಡಿಸಬೇಕು. ಪ್ರತಿ ತೂಕದ ಸೇತುವೆ ಕಡೆ ಇರೋ ಆ ಡಿಜಿಟಲ್ ಮೀಟರ್ ನಿಗಾ ಮಾಡಲಿಕ್ಕೆ, ಅದರ ಮೇಲೆ ನಿಗಾ ಇಡಿಸಲಿಕ್ಕೆ ನಿಮ್ಮ ಅಧಿಕಾರಿ ಅಂದ್ರೆ ಜಿಲ್ಲಾಡಳಿತದಿಂದ ಒಬ್ಬ ಅಧಿಕಾರಿ ಇರ್ಬೇಕು, ಪೊಲೀಸ್ ಅಧಿಕಾರಿ ಒಬ್ಬರು ಇರ್ಬೇಕು, ಜೊತೆಯಲ್ಲಿ ರೈತ ಸಂಘಟನೆಯಿಂದ ಒಬ್ಬ ಮುಖಂಡರು ಇರ್ಬೇಕಂತ ಹೇಳಿದ್ರು. ಇಲ್ಲಿ ಮಠ ನಾವು ಆ ರೀತಿಯ ಆದೇಶವನ್ನು ಹೊರಡಿಸಲಿಲ್ಲ. ಚುನ್ನಪ್ಪರವರೇ, ನೀವು ಹೇಳಿದ ನಂತರ 2 ತಾಸಲ್ಲಿ ಆದೇಶ ಮಾಡಿದ್ದೀವಿ. ಇಷ್ಟೆಲ್ಲ ಕೆಲಸ ನಾವು ಮಾಡ್ತಾ ಇರುವಾಗ ನನಗೆ ಆಕ್ಚುಲಿ ಆರಾಮ ಇರ್ಲಿಲ್ಲ ಗುರುಜಿ. ಇಲ್ಲ ಅಂದ್ರೆ ಈ ಸಮಸ್ಯೆ ಇಲ್ಲಿ ತನಕ ಬರ್ತಾ ಇರ್ಲಿಲ್ಲ. ನಾವೆಲ್ಲರೂ ಎಲ್ಲೆಲ್ಲಿ ಕೂತ್ಕೋಬೇಕು ಅಲ್ಲೇ ಕೂತ್ಕೊಂಡು ಮುಕ್ತಾಯ ಮಾಡ್ತಾ ಇದ್ದೀವಿ. ನನ್ನ ಮೇಲೆ ಪ್ರೀತಿ ನಂಬಿಕೆ ಇಟ್ಕೊಳ್ಳಿ. ನಿಮ್ಮ ಎಲ್ಲ ಮುಖಂಡರ ಜೊತೆ ನಾನು ಜವಾಬ್ದಾರಿ ತಗೊಂಡು ನಾನು ಮಾತುಕತೆಯನ್ನು ನಡೆಸ್ತೇನೆ. ಚುನ್ನಪ್ಪರವರು, ಮಿಸ್ಟರ್ ಚುನ್ನಪ್ಪಜಿ, ಯಾವಾಗ ಎಲ್ಲಿ ಯಾವ ಪರಿಸ್ಥಿತಿನಲ್ಲಿ ನಾನು ಬರ್ಬೇಕಂತ ನೀವು ಹೇಳ್ರಿ, ನಾನು ಬರ್ತೀನಿ. ನೀವು ಯಾರ ಜೊತೆ ಏನ್ ಮಾತಾಡ್ಬೇಕಂತ ಹೇಳಿ. ನಿಮ್ಮ ಪದಗಳೇನಿದಾವೆ ನನ್ನ ಬಾಯಿಂದ ನಾನು ಮಾತಾಡ್ತೇನೆ. ಆದ್ರೆ ರೈತರು ಬೀದಿ ಮೇಲೆ ಇರಬಾರ್ದು, ಅಷ್ಟೇ ನನ್ನ ಬೇಡಿಕೆ. ಒಂದ್ಸತಿ ಚುನ್ನಪ್ಪರವರು ನಾನು ಹೆಸ್ಕಾಂ ಎಂ ಡಿ ಇದ್ದಾಗ ಒಂದ್ ದೊಡ್ಡ ಹೋರಾಟ, ಕೇಳ್ರಿ ಬಹಳ ಇಂಪಾರ್ಟೆಂಟ್. 10,000 ಜನರನ್ನು ನನ್ನ ಹೆಸ್ಕಾಂ ಆಫೀಸ್ ಎದುರುಗಡೆ ಸೇರಿಸಿದ್ರು. ಜೊತೆಯಲ್ಲಿ ದೊಡ್ಡ ಪಾತ್ರೆಗಳನ್ನು ಹಿಂದಿನ ಟ್ರ್ಯಾಕ್ಟರ್ ಇಂದ ತೆಗಿತಾ ಇದ್ರು, ದೊಡ್ಡ ಪಾತ್ರೆಗಳು. ನಾನು ನನ್ನ ಮನೆ ಹಿಂದೆ ಇತ್ತು, ಹೊರಗಡೆ ಬಂದೆ. ಏನ್ರಿ ಚುನ್ನಪ್ಪರವರೇ ಇಷ್ಟೆಲ್ಲ ಪಾತ್ರೆಗಳನ್ನು ತೆಗಿತಾ ಇದ್ರಿ ಟ್ರ್ಯಾಕ್ಟರ್ ಇಂದ ಅಂದ್ರೆ, ಇವತ್ತು ನಾವು ನಿಮ್ಮ ಕಚೇರಿ ಎದುರುಗಡೆನೆ ಪಲಾವ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿ. ಆವಾಗ ರೈತರಿಗೆ ಬರೇ 5 ತಾಸು ಕರೆಂಟ್, 3 ತಾಸು ಕರೆಂಟ್ ಕೊಡ್ತಾ ಇದೀವಿ. ಆ ಪಲಾವ್ ರುಚಿ ಎಷ್ಟು ಚೆನ್ನಾಗಿತ್ತಂದ್ರೆ ಅದೇ ದಿವಸ ನಾವು 10 ತಾಸಿಗೆ ಇನ್ಕ್ರೀಸ್ ಮಾಡಿದ್ದೀವಿ. ಆ ಪಲಾವ್ ಬೆಲೆ ನಾನು ಮಾಡಿದ್ದೀನಿ. ಹಂಗ ನಮ್ಮ ಎಲ್ಲರ ಅನುಬಂಧ ಇದ್ದಾಗ, ಹಂಗ ನಮ್ಮ ಎಲ್ಲರ ಮಧ್ಯ ಪ್ರೀತಿ ವಿಶ್ವಾಸ ಇದ್ದಾಗ ಈ ರೀತಿಯ ಸಂದರ್ಭ ನಾನಿಲ್ಲಿ ಬಂದ ನಂತರ ಆಗಬಾರದು. ನಾನು ಎಲ್ಲ ನಿಮ್ಮ ಕೆಲಸ ಮಾಡಲಿಕ್ಕೆ ರೆಡಿ ಇದೆ. ಆದರೆ ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡು ನೀವು ಎಷ್ಟು ಸತಿ ಹೇಳಿದ್ರು ಅಷ್ಟು ಸತಿ ಗುರುಜಿ ನಾನು ಅವ್ರ ಜೊತೆ ಮಾತಾಡಿದ್ದೀನಿ. ನಾನು ನನ್ನ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ದೇನೆ ಇಲ್ಲ. ನಿಮ್ಮ ಪರವಾಗಿ ನಾನು ಕೆಲಸ ಮಾಡಿದ್ದೇನೆ. ಬರೋ ದಿನಗಳಲ್ಲಿನೂ ನಿಮ್ಮ ಪರವಾಗಿ ನಾನು ಕೆಲಸ ಮಾಡ್ತೀನಿ. ನಂದು ಅಷ್ಟೇ ಬೇಡಿಕೆ. ಈಗ ನಿಮ್ಮ ತೀರ್ಮಾನ ನೀವು ತಗೊಳ್ಳಿ. ಇಲ್ಲೇ ಇರ್ಬೇಕಂದ್ರೆ ಇಲ್ಲೇ ಇರ್ತೀನಿ. ನನ್ನ ಗೆರಪ್ ಮಾಡೋ ಅವಶ್ಯಕತೆ ಇಲ್ಲ, ನನ್ನನ್ನು ಗೆರಪ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಇಲ್ಲೇ ಇರ್ತೀನಿ. ಆದ್ರೆ ರಸ್ತೆ ಮೇಲೆ ರೈತ ಬಾಂಧವರು, ರೈತ ದೇವರು ಇಲ್ಲಿ ಇರಬಾರ್ದು. ಧನ್ಯವಾದಗಳು. ಈಗ ಒಂದ್ ಸೆಕೆಂಡ್, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರಮೇಶ್ ಕೇಳಿ. ಈಗ ನಾವು 8-10 ವರ್ಷಕ್ಕೆ ನಾವು ಹೋರಾಟದ ವೇದಿಕೆಗೆ ಬಂದಾನಿಂದ ಪ್ರತಿಯೊಂದು ಯಾವುದೇ ಹೋರಾಟದಾಗಲಿ ಜಿಲ್ಲಾಧಿಕಾರಿಗಳು ಎಸ್ಪಿ ಬಹಳ ಸಹಕಾರ ಕೊಟ್ಟಾರ.
ನಾನು ಜಿಲ್ಲಾಧಿಕಾರಿಗಳು ವಿನಂತಿ ಮಾಡ್ಕೊಳ್ತೀನಿ. ಪहिले ಕೇಳ್ರಿ, ನಾವು 3,500 ಕೇಳಿವಿ. ಜಿಲ್ಲಾಧಿಕಾರಿಗಳು ನಮ್ಮ ಕರೆಗೆ ಸ್ಪಂದನೆ ಕೊಟ್ಟು ಬಂದ 3,200 ಅಂತ ಅವ್ರು ಹೇಳಿ ಕತ್ತಾರೀಗ. ಇನ್ನೂ ಪ್ರಯತ್ನ ಮಾಡ್ತೀನಿ ಅಂತ ಹೇಳಕತ್ತಾರ. ನಾವೇನಂತೀವಿ, ಈ ಹೋರಾಟ ಸರ್ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ, ಹೋರಾಟ ಕಂಟಿನ್ಯೂ ಇರ್ತದ. ಸ್ಪಂದನೆ ಮಾಡ್ತೀವಿ. ನಾವು 4 ದಿನ ಸಾಯಂಕಾಲ ಮಟ್ಟ ಇಲ್ಲೇ ಇರ್ತೀವಿ. ನೀವು ಏನು ಪ್ರಯತ್ನ ಮಾಡ್ತೀರಿ ಮಾಡ್ರಿ. ನಾವು 500 ಕೇಳಿವಲ್ಲ, ಇದೇ ಸಾರ್ವಜನಿಕ ಸಭೆ ನಾವು ಒಂದ್ ಸ್ವಲ್ಪ ಕೆಳಗೆ ಇರ್ತೀವಿ. ಅವ್ರು ಇನ್ನೊಂದ್ ಸ್ವಲ್ಪ ಮ್ಯಾಗ ತಗೊಂಬರಿ, ನೋಡಿ ಹೊಂದಾಣಿಕೆ ಮಾಡಿ ಇಲ್ಲೇ ಸಮಾಧಾನ ಮುಗಿಸ್ಬಿಡು. ಸಾರ್ವಜನಿಕ ನೀವು ಜಿಲ್ಲಾಧಿಕಾರಿಗಳ ಗಟ್ಟಿ ಅದಾರು, ಅವ್ರು ಪ್ರಯತ್ನ ಮಾಡಿದ್ರೆ 100ಕ್ಕೆ 100 ಮುಗಿತದ. ನಾನು ಅಲ್ಲಿ ಕೂಡ ಕಮಿಷನರ್ ಆಫೀಸ್ ಒಳಗೆ ಮಾತಾಡಿವಿ. ನಾವು ಹೋರಾಟ ನಿರಂತರ ಮಾಡ್ತೀವಿ ಸರ್, ಯಾಕಂದ್ರೆ ಬಹಳ ವರ್ಷ ನಂತರ ಒಂದು ಶಕ್ತಿ ತಯಾರಾಗ್ಯದ. ಇದಕ್ಕೊಂದು ಗಟ್ಟಿ ಬೆಲೆ ತಗೋಬೇಕಂತ ನಮಗೆ ನ್ಯಾಯಯುತವಾದಂತ ಬೇಡಿಕೆ ಐತಿ. ನೀವು ನಾಳೆ ಒಂದಿನ ಸಮಯ ತಗೋರಿ, ನಾವು ನಿರಂತರ ಹೋರಾಟ ಇರ್ತದ. ನಾಳೆ ಸಾಯಂಕಾಲ ಮಟ್ಟ ಏನು ಪ್ರಯತ್ನ ಮಾಡ್ತೀರಿ ಮಾಡ್ರಿ. ನಾವು ಸ್ವಲ್ಪ ಕೆಳಗೆ ಬರ್ತೀವಿ, ಅವರು ಸ್ವಲ್ಪ ಮ್ಯಾಗ ಬರ್ಲಿ. ನೋಡಿ ಇಲ್ಲೇ ಗುರುಳಾಪುರ ಕ್ರಾಸ್ ಒಳಗ ಮುಗಿಸೋಣ ಎಲ್ಲ ಇರ್ತದೆ. ಈಗ 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 ಯಜಮಾನ್ರಲ್ಲಿ ಶಶಿಕಾಂತ್ ಗುರುಜಿರವ್ರ ಮೇಲೆ ನನಗೆ ವಿಪರೀತ ಪ್ರೀತಿ ಇದೆ. ಏನಿದೆ? ವಿಪರೀತ ಪ್ರೀತಿ ಇದೆ. ಆದರೆ ಇವತ್ತು ರೈತರು ಬೀದಿ ಮೇಲೆ ಇರಬಾರ್ದಂತ ನಿಮಗೆ ಮನವಿ. ಯಾಕೆ ಅಂದ್ರೆ ನಾನು ಇಲ್ಲಿ ಮಠ ಕೇಳ್ರಿ ಪ್ಲೀಸ್, ದಯವಿಟ್ಟು ಕೇಳ್ಕೊಂಡು, ದಯವಿಟ್ಟು ಸ್ವಲ್ಪ ತಾಳ್ಮೆ ಇರಲಿ, ಸ್ವಲ್ಪ ತಾಳ್ಮೆ ಇರಲಿ. ಇಲ್ಲಿ ಮಠ ನಾನು ನಿಮ್ಮ ಪರವಾಗಿ ಕೆಲಸ ಮಾಡಲಿಲ್ಲ ಅಂತ ನೀವು ಹೇಳಲು, ಆವಾಗ ನೀವು ಹೇಳಿದ್ರಂದ್ರೆ ಈ ಮಾತಿಗೆ ಅರ್ಥ ಬರುತ್ತೆ. ಇಲ್ಲಿ ಮಠ ಬರೇ ಹಿಂದಿನ 5 ದಿನದಿಂದ ಅಲ್ಲ, 5 ವರ್ಷಗಳಿಂದ ನಿಮ್ಮ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನಿಮ್ಮ ವಾಟ್ಸ್ಆಪ್ ಅಲ್ಲಿ ನನ್ನ ಫೋಟೋ ಬಿಡ್ತೀರಲ್ವಾ, ನಮ್ಮ ಜಿಲ್ಲಾಧಿಕಾರಿ ಅಂತ, ಅದು ಯಾಕೆ ಬಿಡ್ತೀರಾ? ನಿಮಗೋಸ್ಕರ ನಾವು ಕೆಲಸ ಮಾಡಿದ್ದೀವಿ ಅಂತಾನೆ ಬಿಡ್ತೀರಲ್ವಾ? ಆ ಒಂದು ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇದ್ದಾಗ ಏನು ಸ್ವಲ್ಪ ಹೆಚ್ಚು ಕಡಿಮೆ ಇದೆ. ಗುರುಜಿ ನೀವು ಒಂದು ಪಾಯಿಂಟ್ ಹೇಳಿ, ಎಷ್ಟು ಅಂತ ಹೇಳಿ ಅಷ್ಟು ಮಾಡಿಸ್ಕೊಡ್ತೀನಿ. ಆದ್ರೆ ಇವತ್ತು ಅವ್ರು ಬೇಡ. ಸರ್ ಏನಾದ್ರಪ್ಪ ಕೇಳ್ಕಂತ ಕರ್ನಾಟಕ ರಾಜ್ಯ ಸಂಘಕ್ಕೆ ಗುರುವಾಪುರ ಕ್ಯಾಸೆಟ್ ಗೆಲುವಾಗಿದೆ. ಶಾಂತ ಕರ್ನಾಟಕ ರಾಜ್ಯ ಸಂಘಕ್ಕೆ 2 ಶಾಂತ ಇರ್ತೀರಿ ಸರ್. 3,410 ರೂಪಾಯಿ ಮಹಾರಾಷ್ಟ್ರ ಹೇಳಿಕೊಡ್ತಾರ. ಶಾಂತ ಇರ್ತೀರಿ ಗರ್ಮಕ್ಕರೇ, ಸೇರಿ ಕೇಳಿ. ಈಗ ಕೇಳಿ, ನಾಳೆ ಕೊರೋನಾ 51 ಲಕ್ಷ ಜನ ಬಂದ್ರೆ ನಾಳೆ 2 ಲಕ್ಷ ಜನ ಸೇರ್ಬೇಕಷ್ಟ. ಜಿಲ್ಲಾಧಿಕಾರಿ ಅವರು ಕಾರ್ಖಾನೆ ಮಾಲೀಕರು ನಾವು ವೋಟ್ ಆಗಿ ಚುನಾವಣೆ ಒಳಗೆ ಎಲ್ಲಾ ಕೂಡ ಅಧಿಕಾರನ ಕೊಟ್ಟರು, ಒಬ್ರು ಬಂದಿಲ್ಲ. ಆದ್ರೂ ಕೂಡ ಜಿಲ್ಲಾಧಿಕಾರಿ ಅವರ ವೈಯಕ್ತಿಕವಾಗಿ
ಪರ್ಸನಲ್ ಕಾಳಜಿ ತಗೊಂಡು ಈ ರೈತ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ಕೊಂಡು ಅವ್ರು ಪ್ರಯತ್ನ ಮಾಡಿದಕ್ಕೆ ಕೂಡ ನಾವು ಅಭಿನಂದನೆಯನ್ನು ಹೇಳ್ಬೇಕಾಗ್ತೈತಿ. ಈ ಬೆಳೆ ನಮ್ದು ಇಚ್ಛೆ, ಯಾಕಂದ್ರೆ ಕಬ್ಬು ನಾವು ಬೆಳೆದು ನಮಗಿಟ್ಟು ಬೇಕಪ್ಪ ಅದಕ್ಕಂತೂ ನಾವು ತಗೋರು. ಆದ್ರೂ ಅದ ರೂಢಿಯಾಗಿ ಕೆಲಸ ಮಾಡ್ಯಾರ. ಯಾಕಂದ್ರೆ ಇಲ್ಲಿ ಕಾರ್ಖಾನೆ ಮಾಲೀಕರಂದ್ರ ನೀವೇನಂತ ಹಗರ ತಿಳ್ಕೊಕ್ ಹೋಗ್ಬಾರ್ರಿ. ಅವ್ರ ಕೈಯಾಗ ಅಧಿಕಾರ ರೊಕ್ಕ ಎಲ್ಲ ಕೊಟ್ಟವ್ರಿ. ನೀವು ಅದ್ರಿ ಅವ್ರನ್ನ ಮನ್ಯಾಗ ಇವತ್ತಿನವರೆಗೆ ನಾವು ಯಾರು ಕೇಳೇ ಇಲ್ಲ. ರಾಜು ಶೆಟ್ಟಿ ಸಾಹೇಬ್ರಂಗ ಒಂದು 4 ಮಂದಿನ MP ಗಳು ಮಾಡಿ MLA ಗಳು ಮಾಡಿ ಕಳಿಸಿರ್ಪ ಅಂದ್ರೆ ಅವ್ರು ನಮ್ಮ ಜೊತೆ ಬಂದಿನ ಬೀದಿಗೆ ಕೂಡ್ತೀರ. ಇದೆಲ್ಲ ಭೇಟಿಗೆ ವಾರಲ್ಲ ಪುಣ್ಯಾತ್ಮಗಳು ಅವ್ರಲ್ಲ ಕೇಳ್ರಿ. ಇವತ್ತ ನೀವ್ ಹೆಂಗ ರೈತ ದೇವತೆಗಳು ಗಟ್ಟಿಗಿರಿ, ನಾಳೆ ಕೂಡ 2 ಲಕ್ಷ ಜನ ಸೇರ್ರಿ. ಅವ ನಮ್ಮ ಪರವಾಗಿ ಕೆಲಸ ಮಾಡ್ತಾರ. ಯಾರು ನಿಮ್ ಬೆಳೆಯಾಗಿರ್ಬೇಕ. ಇವೇನ್ ಚಳವಳಿಗಿರುವರೆ ನೋಡು. ನಾವು ನಮ್ ದೇವ್ರ ನೀವು ಮನಸ್ಸು ಮಾಡಿದ್ರೆ ನಾ ಏನ್ ಮಾಡ್ಲಿ ಅಲ್ಪ. ನೀವು ಬೇಕಾಗಿದ್ದು ಗಟ್ಟಿ ಆಗ್ತೀರ, ನಾವ್ ಬಗೆಹರಿಸಕ್ ಬರ್ತೈತಿ. ನೀವೆಲ್ಲ ಹೂ ಅಂದ್ರ ಬಗೆಹರಿಸ್ತು. ಈಗ ಜಿಲ್ಲಾ ಕೇಳ್ರಿ, ಈಗ ಇಷ್ಟ ಹೇಳೋದನ್ನ ಜಿಲ್ಲಾಧಿಕಾರಿ ಅವರು ಕೂಡ ಏನ್ ಮಾತು ಕೊಡ್ತಾರ ಅದ್ರ ಪ್ರಕಾರ ಅವರು ಕೂಡ ಪ್ರಯತ್ನ ಮಾಡ್ತಾರ. ಒಳ್ಳೆ ಅಧಿಕಾರಿಗಳು. ಇವತ್ತು ಇಡೀ ಜನಸಂಖ್ಯೆ ಪರವಾಗಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಕಾರ್ಖಾನೆ ಮಾಲೀಕರಿಗೆ ದಯವಿಟ್ಟು ಜಿಲ್ಲಾಧಿಕಾರಿ ಅವರಿಗೆ ಸಹಕಾರನ ಇಲ್ಲಿವರೆಗೆ ಕೊಟ್ಟಿದ್ದೀರಿ. ಇನ್ನೂ ಕೂಡ ನಿಮ್ ಕೈ ಮುಗಿದು ಕಾಲು ಬೀಳ್ತಾನೆ. ಯಾಕಂತಂದ್ರ ಕಬ್ಬು ಬೆಳೆಗಾರನ 7-8 ವರ್ಷದಿಂದ ಕೊಂದಿರಿ. ಅವ್ರಿಗೆ ಗೌರವ ಕೊಟ್ಟು ಏನ್ ನಾವು ಬೆಲೆ ಕೇಳತ್ತು ಆ ಬೆಲೆ ಕೊಡ್ತಕ್ಕಂತ ಕೆಲಸವನ್ನ ನಮ್ಮ ಕಾರ್ಖಾನೆ ಮಕ್ಕಳು ಕೂಡ ಎಲ್ಲರೂ ಜಿಲ್ಲಾ ಉಸ್ತುವಾರಿ ಪ್ರಭಾಕರ್ ಕೋರೆ, ಕತ್ರಿ, ಲಕ್ಷ್ಮೀ ಹೆಬ್ಬಾಳ್ಕರ್ ತಾಯಿ, ನಿರ್ವಹಣೆ ಇರ್ಲಿ ಯಾರೇ ಇರ್ಲಿ ತಾವೆಲ್ಲರೂ ಕೂಡ ಜಿಲ್ಲಾಧಿಕಾರಿಗೆ ಗೌರವ ಕೊಟ್ಟು ನಾವು ಇಲ್ಲಿವರೆಗೆ ಜಿಲ್ಲೆ ಒಳಗೆ ಇಷ್ಟೆಲ್ಲ ಹೋರಾಟ ಮಾಡ್ರ ಒಂದು ಕೂದಲು ಕೂಡ ಕೊಂಕಾಗಿಲ್ಲ. ಏನು ಕೂಡ ಅನ್ಯಾಯ ಮಾಡಿಲ್ಲ, ಎಲ್ಲಿ ಕೂಡ ನಾಶ ಮಾಡಿಲ್ಲ, ಎಲ್ಲಿ ಕೂಡ ಸಿಸ್ಟಮೆಟಿಕಲಿ ಕೆಡಿಸಿಲ್ಲ. ಯಾಕೋ ನೀವು ಆಟ ಹೇಳ್ತೀರಿ, ನಮಗೂ ಕೂಡ ಇತ್ತು. ಅವರಿಬ್ಬರ ಮೇಲೆ ಜವಾಬ್ದಾರಿ ಕೊಟ್ಟ ನಾವು ಬೆಲೆ ನಿಗದಿ ಆಗದ ನಂತರ ಕಾರ್ಖಾನೆ ಚಾಲೂ ಮಾಡಬೇಕು, ಅಲ್ಲಿವರೆಗೆ ಅವಕಾಶ ಕೊಡಬಹುದಾಗಿತ್ತು. ಯಾಕೋ ನಮ್ ಗುರುಗಳು ಅದನ್ನ ತೀರ್ಮಾನ ತಗೊಂಡ್ಬಿಟ್ರಿಲ್ಲ, ನಾವು ಇಲ್ಲೇ ಕೂಡ್ತು ಬೇಡ್ರಿ. ಅವ್ರ ಕಾರ್ಖಾನೆ ಅವ್ರು ಸುಮಾರದವರು. ಯಾಕಂದ್ರ ನಾವು ಒಕ್ಕಟ್ಟಿದ್ದು ಅಂದ್ರೆ ಅದು ನಿಮ್ಗೆ ಶಕ್ತಿ ಆಗ್ತೈತಿ. ಇನ್ನು 2 ದಿವಸಕ್ಕೆ ನಮ್ ಕಬ್ಬಿಗೆ ಏನಾಗುದಿಲ್ಲ. ಇನ್ನೊಂದ್ 2 ದಿವಸ ಹೋಗ್ಬೇಕರೆ ನಾವ್ ಏನ್ ಗುರಿ ಐತಂದ್ರೆ ಮುಟ್ಟೆ ಹೋಗೋಣ ಅನ್ನೋಂತ ಪೂಜಾರಿ ನಾಳೆ ಇದೇ ರೀತಿ ಕೂಡ 1 ಲಕ್ಷ 2 ಲಕ್ಷ ಜನ ಸೇರ್ರಿ. ಯಾಕೆ ಸೇರ್ನಂತಂದ್ರ ಕಾರ್ಖಾನೆ ಮಾಲೀಕರಿಗೆ ಗೊತ್ತಾಗ್ಬೇಕ ನಮ್ಮ ಜಡಿ ಇರ್ತಕ್ಕಂತ ಜನ ಎಲ್ಲ ಖಾಲಿ ಆಯ್ತು, ಇವ್ರಿಗೆ ರೊಕ್ಕ ಕೊಟ್ಟಿಲ್ಲ ಅಂದ್ರೆ ಮುಂದೆ ನಮಗೆ ಭವಿಷ್ಯದ ರಾಸ ಅನ್ನೋದು ಕೂಡ ಗೊತ್ತಾಗ್ಬೇಕಾಗ್ತದೆ. ಅದಕ್ಕಾಗಿ ದಯವಿಟ್ಟು ಜಿಲ್ಲಾಧಿಕಾರಿ ಇರ್ಬೋದು, ನಮ್ಮ SP ಸಾಹೇಬರು, ಜಿಲ್ಲಾಧಿಕಾರಿ ಅವರು ಆರಾಮಿಲ್ಲ ಅಂದ್ರೂ ಕೂಡ SP ಸಾಹೇಬರ ಈ ಚಳವಳಿ ಕೊಟ್ಟಾಗಿಂದ್ರೆ ಸುಮಾರು 200 ಸಲ ನನ್ನ ಜೊತೆ ಮಾತಾಡ್ಯಾರ. DSP ಸಾಹೇಬರು, ಪಾಪ ನಮ್ಮ ಗೋಕಾಕ್ DSP ಸಾಹೇಬರು, ಬಸರಿಗೆ ಸಾಹೇಬರು ಎಲ್ಲರೂ ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡತ್ತಾರ ಅವ್ರ. ಯಾಕಂದ್ರ ಕಾರ್ಖಾನೆ ಮಾಲೀಕರ ಹಗರ ಇಲ್ಲ. ಅವ್ರ ಹಗರ ಇಟ್ಟಡಿಗೆ ನಮ್ ರಾಜು ಶೆಟ್ಟಿ ಸಾಹೇಬ್ರು ಏನಾಗೈತಿ, ಅಲ್ಲಿ ಕೆಲವು ಕಾರ್ಖಾನೆಗಳು 7-10 ಕಾರ್ಖಾನೆಗಳು ಈಗಾಗಲೇ 4,500 5,500 ರೂಪಾಯಿ ಘೋಷಣೆ ಮಾಡ್ಯಾರು. ಆ ಬೇಸ್ ಮೇಲೆ ಎಲ್ಲಾ ಕಾರ್ಖಾನೆಗಳನ್ನ ಒಂದು ತಂದು ಹಾದಿಗೆ ತಂದು ಕೆಲಸ ಮಾಡ್ತಕ್ಕಂಥದ್ದು ಆಗ್ಬೋದು. ನಮ್ಮಲ್ಲಿ ಜಿಲ್ಲೆಯಲ್ಲಿ ಎಲ್ಲಾ ಕಾರ್ಖಾನೆಗಳು ಹೊಂದಾಣಿಕೆ ಆಗ್ಯಾರ. ನಿಮಗೆ ನೆನಪಿರ್ಲಿ, ಯಾವ 100 ರೂಪಾಯಿ ಹೆಚ್ಚಿಕೊಟ್ಟಪ್ಪ ಅಂತಂದ್ರ ರಾಜಕಾರಣ ಬೇರೆ ತಮ್ಮ, ಈ ಬಿಸಿನೆಸ್ ಬೇರೆ. ಈ ಲೆಕ್ಕಾಚಾರನ ಕಾರ್ಖಾನೆಯವ್ರು ಮಾಡತ್ತಾರು. ನನ್ನ ನೈತ ದೇವತೆಗಳ ಕೇಳ್ರಿ, ಇಲ್ಲಿ ಇದು ಕಬ್ಬು ಬೆಳೆಗಾರರ ಜಾತ್ರೆ ಚಾಲು ಆಗಿತ್ತು. ದಯವಿಟ್ಟು ಜಿಲ್ಲಾಧಿಕಾರಿ ಅವರಲ್ಲಿ ಇಷ್ಟೆಲ್ಲ ಕೂಡ ಕೆಲಸ ಮಾಡಿದ್ರೆ ನಿಮ್ಮಲ್ಲಿ ನಾನು ಕೈ ಮುಗಿದು ವಿನಂತಿ ಮಾಡ್ತೀನಿ. SP ಸಾಹೇಬರಲ್ಲಿ, ಎಲ್ಲ ಪೊಲೀಸ್ ಇಲಾಖೆಯಲ್ಲಿ ಇವತ್ತಿನ ದಿವಸಕ್ಕೆ ನಾವು ಸಾಯುದಿಲ್ಲ. ನಾಳೆ ಮತ್ತೆ ನಾವು 1 ಲಕ್ಷ 2 ಲಕ್ಷ ಜನ ಸೇರ್ತೀವಿ. ತಾವೆಲ್ಲ ಕಾರ್ಖಾನೆ ಮಾಲೀಕರ ಜೊತೆ ಬಂದ ನಮಗೊಂದು ಯೋಗ್ಯವಾದ ರೇಟನ್ನ ತಾವೇನು ನಾವು ಒತ್ತಾಯ ಮಾಡಿದ್ವಿ ಆ ರೇಟನ್ನ ತಾವು ಘೋಷಣೆ ಮಾಡಲೇಬೇಕಂತ ತಮ್ಮೆಲ್ಲರ ಪರವಾಗಿ ಅವ್ರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಆಯ್ತು, ಅದಕ್ಕೆ ತಾವೆಲ್ಲರೂ ಶಾಂತರಾಗಿರ್ಬೇಕು, ಅನಿವಾರ್ಯತೆ. ಯಾಕಂತಂದ್ರ ಇಲ್ಲಿ ಇಡೀ ಕಬ್ಬು ಬೆಳೆಗಾರ ಇಲ್ಲೇ ಬಂದಾಗ ಯಾರು ಮಾಡಕೋಬಹುದಿಲ್ಲ. ಇದು ಒಬ್ಬರು ಅವರಲ್ಲ. ಅದಕ್ಕಾಗಿ ಇರ್ಲಿ, ಈಗೆಲ್ಲ ಆಗೈತಿ. ದಯವಿಟ್ಟು ತಾಳ್ಮೆ ಇರ್ಲಿ. ಎಲ್ಲಾರು ನಾಳೆ 10 ಮಂದಿ ಕರ್ಕೊಂಡ್ ಬರ್ತಾರಲ್ಲ, ಕೈ ಹತ್ರ ನಾವು ಕರ್ಕೊಂಡ್ ಬರ್ಲಿಲ್ಲ ಕಬ್ಬಿಣ ಮೇಲೆ ಸಿಗುದಿಲ್ಲ. ಮತ್ತೆ ನನಗೆ ಸಂಬಂಧ ಇಲ್ಲ. ಮತ್ತೆ ಈಗ ಸರ
ಮೇಲೆ ವಿಶ್ವಾಸ ಇಟ್ಟು ಈ ಚಳವಳಿಯನ್ನು ನಾವು ಇಲ್ಲಿ ಮಾತ್ರ ಮುಂದುವರಿಸ್ತು. ಎಲ್ಲೂ ಕೂಡ ಅವ್ರ ರಸ್ತೆ ಹೋಗುದಿಲ್ಲ. ನಿಮಗೆ ನಾಳೆ ಏನಾದ್ರು ಸಾಯಂಕಾಲ ಮಟ್ಟ ತೀರ್ಮಾನ ಬರಲಿಲ್ಲ ಅಂದ್ರ ಇಡೀ ರಾಜ್ಯವ್ಯಾಪಿ ರಾಷ್ಟ್ರೀಯ ನಮ್ಮ ರೈತ ದೇವತೆಗಳು ರೆಡಿ ಇದ್ದಾರೆ. ಯಾಕಂದ್ರೆ ಅವರ ಎಲ್ಲ ಸ್ವಾಭಿಮಾನಗಳು ಇವತ್ತು ನೋಡ್ತಾರಲ್ಲಿ ರೊಟ್ಟಿನ 10 ದಿವಸದಿಂದ ಲಕ್ಷ ರೊಟ್ಟಿ ತಂದು ಹೋಗಿದ್ದಾರೆ. ಒಂದು 100 ಕ್ವಿಂಟಲ್ ಅಕ್ಕಿ ಹೋಗಿದ್ದಾರೆ. ಶಿರ ಅನ್ನ ಸಾರ ಎಲ್ಲ ಕೂಡ ಅವರ ಬೇಡಂದ್ರು ಕೂಡ ತರ್ತಾ ಇದ್ದಾರೆ. ಅದಕ್ಕಾಗಿ ದಯವಿಟ್ಟು ತಾವ ಇಷ್ಟ ಇಲ್ಲಿವರೆಗೆ ಸಹಕಾರ ಮಾಡಿದ್ರಿ. ತಾವೆಲ್ಲ ಚೆನ್ನಾಗಿದೆ ಅಂದ್ರೆ ನಮ್ಗೂ ಕೊಡ್ರಿ. ಮಾಡ್ರಿ ಸರ್, ಮಾಡಿ ಊಟ ಮಾಡಿ ರೊಟ್ಟಿ ತಿಂತಾ ಇರ್ತೀರಿ ಅಷ್ಟೇ. ಇಲ್ಲ ಸರ್, ನೀವು ಊಟ ಮಾಡಿ ಹೋದ್ರಿ. ನೀವು ಈಗ ಚುನ್ನಪ್ಪರವರು ಏನೇನು ಹೇಳಿದ್ದಾರೆ, ಗುರುಜಿರವರು ಏನೇನು ಹೇಳಿದ್ದಾರೆ, ಎಲ್ಲ ಮಾತುಗಳಿಗೆ ನಾನು ಬೆಲೆ ಕೊಡ್ತಾ ಇದ್ದೀನಿ. ನನಗೆ ಅವ್ರು ಹೇಳಿರೋ ಯಾವುದೇ ಮಾತಿಗೆ ಅಭ್ಯಂತರ ಇಲ್ಲ. ಎಲ್ಲ ಪಾಯಿಂಟ್ಸ್ ಅವರು ಹೇಳಿರೋದು ನಾನು ಒಪ್ಪಿಗೆ ಕೊಡ್ತಾ ಇದ್ದೀನಿ. ನಂದು ಒಂದೇ ಬೇಡಿಕೆ ಇತ್ತು ಚುನ್ನಪ್ಪರವರೇ, ಬೇರೆ ಏನಿರ್ಲಿಲ್ಲ. ನಾನು ನಿಮ್ಮ ಜಿಲ್ಲಾಧಿಕಾರಿ ರೀ. ನಾನು ಎಲ್ಲಿಂದನೂ ಬಂದಿಲ್ಲ. ನಾನು ನಿಮ್ಮ ಜಿಲ್ಲಾಧಿಕಾರಿ. ಇದು ಬರೇ ಬಾಯಿ ಮಾತಲ್ಲ. ನಾನ್ ನನ್ನ ಕೆಲಸ ಮುಖ್ಯನ ನಿಮಗೆ ತೋರಿಸಿಕೊಟ್ಟಿದ್ದೀನಿ. ಅದಕ್ಕೆ ನಾನು ನಿಮ್ಮ ಜಿಲ್ಲಾಧಿಕಾರಿ. ಚುನಕ ಹಂಗಿದ್ದಾಗ ನಂದು ಒಂದೇ ಒಂದು ಬೇಡಿಕೆ ನೋಡ್ರಿ. ಸುಬೇದಾರ್ ಯಾದಗಿರಿಯಿಂದ ಬಂದ್ರು. ಅವರು ನನಗೆ ಗೊತ್ತು ಯಾದಗಿರಿಯಿಂದ. ಅವರಿಗೆ ನಾನು ಗೊತ್ತು. ಯಾಕೆ ಗೊತ್ತು? ಬೆಳಗಾವಿ ಜಿಲ್ಲೆನಲ್ಲಿ ರೈತರ ಜೊತೆ ಕೆಲಸ ಮಾಡೋ ಜಿಲ್ಲಾಧಿಕಾರಿ ಅಂತ ಅವ್ರಿಗೆ ಗೊತ್ತು. ಯಾದಗಿರಿನಲ್ಲಿ ಗೊತ್ತು. ನಮ್ಮ ರೈತರಿಗೆ ಗೊತ್ತು. ನಿಮಗೂ ಗೊತ್ತು. ಹಂಗಿದ್ದಾಗ ನಂದು ಒಂದೇ ಒಂದು ಬೇಡಿಕೆ ಇತ್ತು. ಆ ಬೇಡಿಕೆಗೆ ನೀವೆಲ್ಲರೂ ಒಪ್ಪಿಗೆ ಕೊಡ್ತೀರಿ ಅಂತ ನನಗೆ ವಿಶ್ವಾಸ ಇದೆ. ಆ ವಿಶ್ವಾಸವನ್ನು ಉಳಿಸ್ಕೊಳ್ಳೋ ಕೆಲಸ, ನಿಮ್ಮ ವಿಶ್ವಾಸ ಏನಿದೆ ನನ್ನ ಮೇಲೆ ಅದನ್ನು ಉಳಿಸ್ಕೊಳ್ಳೋ ಕೆಲಸ ನಾನು ಖಂಡಿತ ಮಾಡ್ತೀನಿ. ಇವರಿಬ್ಬರಿಗೂ ಗೊತ್ತಿಲ್ಲ ನಾನು ಮಾಡ್ತೀನಿ ಅಂತ. ವೇದಿಕೆ ಮೇಲೆ ಪಾಪ ಹೇಳ್ತಾ ಇಲ್ಲ ಬಿಟ್ರೆ ಅಲ್ಲಿ ಯಾದಗಿರಿವರೆಗೂ ಗೊತ್ತಿದೆ ನಾನು ಮಾಡ್ತೀನಿ ಅಂತ. ಆದರೆ ನಿಮ್ಮ ಜಿಲ್ಲಾಧಿಕಾರಿ ಮೇಲೆ ಪ್ರೀತಿ ವಿಶ್ವಾಸ ಇಟ್ಕೊಂಡು ಇವತ್ತು ಬೀದಿ ಮೇಲೆ ರೈತರು ಏರಬಾರ್ದಂತ ನನ್ನ ಬೇಡಿಕೆಯನ್ನು ತಾವು ಸ್ವೀಕಾರ ಮಾಡ್ತೀರಿ ಅಂತ ನಂಬಿಕೆ ಇದೆ. ಆ ನಂಬಿಕೆ ಮೇಲೆ ಜೀವನ ಕಾಯಮಿದೆ. ನಿಮ್ಗೆ ಏನೇನ್ ಕೆಲಸ ಮಾಡಬೇಕು ಎಲ್ಲ ಕೆಲಸ ಮಾಡಿ ಕೊಡ್ತೀನಿ ಚುನಪ್ಪ. ಈಗ ಜಿಲ್ಲಾಧಿಕಾರಿ ಅವರಾಯ್ತು, SP ಅವ್ರ ಮೇಲಾಯ್ತು ಕೂಡ ನಾವು ಬಹಳಷ್ಟು ನಮ್ಗ ರೈತರ ಬೀದಿ ಒಳಗೆ ಕೂಡಬಾರ್ದು ಅಂತ ಅವ್ರ ಭಕ್ತಿ ಪ್ರೇಮ. ಯಾಕಂದ್ರ ಅವರು ಜಿಲ್ಲಾಧಿಕಾರಿಯಾಗಿ ದೇಶಕ್ಕೆ ಅನ್ನ ಆಗ್ತಕ್ಕಂಥ ರೈತ ಕೂಡಬಾರ್ದು ಅನ್ನೋ ಭಕ್ತಿ ಐತಿ. ಆದ್ರೆ ನಮ್ಮ ಭಕ್ತಿ ಯಾಕಂದ್ರ ಜಿಲ್ಲಾಧಿಕಾರಿ SP ಅವ್ರ ಮೇಲೆ ನಮಗೆ ನಂಬಿಕೆ ಐತಿ. ಬರೀ ಕಾರ್ಖಾನೆಯವ್ರ ಮೇಲೆ ನಂಬಿಕೆ ಇಲ್ಲ. ಕಾರ್ಖಾನೆಗಳು ಹೊಂದಾಣಿಕೆ ಆಗಿರ್ಬೋದು. ನಿಮ್ಮ ಜಿಲ್ಲಾಧಿಕಾರಿ ನಿಮ್ ಜೊತೆ ಹೊಂದಾಣಿಕೆ ಆಗಿದಾರಲ್ವಾ? ಇಲ್ಲ ಸರ, ನಮ್ಮೆಲ್ಲ ನಂಬಿಕೆ ಇದು. ಯಾಕಂದ್ರೆ ಸರ ದಯವಿಟ್ಟು ಕೇಳಿ ಸರ, ದಯವಿಟ್ಟು ಚರ್ಚೆ ಬೇಡ್ರಿ. ಯಾಕಂದ್ರೆ ನೀವು ಇಲ್ಲಿವರೆಗೆ ಒಳ್ಳೆ ಕೆಲಸ ಮಾಡಿರಿ. ನನಗೆಲ್ಲ ಗೊತ್ತು ತಮ್ಮ. ಸರಿ, ಯಾರು ಮಾತಾಡೋರು ಹೇಳಿ. ಯಾರು ಮಾತಾಡೋರು ಬೇರೆದವರು. ಯಾಕಂದ್ರೆ ಅದನ್ನ ತಿಳಿಗೆ ನೋಡಿ ನಾವು ಚಳವಳಿ ಮುಂದುವರಿಸ್ತು ಅಷ್ಟೇ ಮಾತ್ರ. ಉಳಿದ ಯಾವ ಮಾತಾಡಂಗಿಲ್ಲ. ಅವರ ನೋಡಿ ಯಾಕೆ ಹೇಳ್ತಾರಂದ್ರ ಅವರ ಅಧಿಕಾರಿಯಾಗಿ ಸರ್ಕಾರದ ಪ್ರತಿನಿಧಿಯಾಗಿ ಅವರು ರೈತರನ್ನ ಅನ್ನದಾತರನ್ನ ಬೀದಿ ಒಳಗೆ ಕುಣಿಸಬಾರ್ದು. ಇಷ್ಟೆಲ್ಲ ಗೊತ್ತ ಹಿಡಿದು ಒಂದು ಲೈನ್ಗೆ ಬಂದು ಸರಿ ಆಗೈತಿ. ಇನ್ನೂ ಕೂಡ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಮಾಡೇ ಮಾಡ್ತಾರೆ. ಮತ್ತೆ SP ಸಾಹೇಬ್ರ DC ಸಾಹೇಬ್ರ ಬೇಕಾ ಕಾರ್ಖಾನೆಗಳು ಬಂದಿನ್ನು ಈ ಬೀದಿ ಒಳಗಾರ ಬೆಲೆ ನಿಗದಿ ಆದ್ಮೇಲೆ ತಾನೆ ನೀವೇನು ಬೇಡಿಕೆ ಐತಿ ಚರ್ಚೆ ನಿರ್ಣಯ ಆದ್ಮೇಲೆ ಚಾಲೂ ಮಾಡೋಣ ಅನ್ಸುವಂತ ಅವ್ರು ಕೆಲವು ವಿಚಾರಗಳನ್ನ ಹೇಳ್ತಾರ. ಆದ್ರೂ ಕೂಡ ನಾನು ಜಿಲ್ಲಾಧಿಕಾರಿ ಅವರಿಗೆ ಕೈ ಮುಗಿದು ವಿನಂತಿ ಮಾಡ್ತೀನಿ ಪರ್ಸನಲ್ ಆಗಿ. ಯಾಕಂದ್ರ ನನ್ನ
ನನ್ನ ಒಳ್ಳೆತನಕ್ಕ, ನನ್ನ ಗುರುಗಳ ನಮ್ಮ ಒಳ್ಳೆತನಕ್ಕ ನಿಮ್ಮೆಲ್ಲರ ಆಶೀರ್ವಾದಕ್ಕೆ ನಿಮ್ಗೆ ಲಾಭ ಮಾಡಕ್ಕಾಗಿ ನನಗೆ ಅತಿ ಅವರಿಬ್ಬರು ಕೂಡ ಈ ಜನರಿಗೆ ಒಳ್ಳೇದಾಗಲಿ ಅಂತ ನಮ್ಮ ಜೊತೆ ದೇವರಾಗಿ ಕೂಡ ನಮಗೂ ಕೂಡ ಸಹಕಾರ ಮಾಡತ್ತಾರ. ಅವರಿಂದ ಕೂಡ ಕಲಮಣಿ ಸಾಹೇಬ್ರ ಮನ್ಯಾಗ ಸಾಹೇಬ್ರ ಮನ್ಯಾಗ 9 ಮಂದಿ IAS ಅಧಿಕಾರಿಗಳು ಅದಾರ. ಒಬ್ಬರಿದ್ರೆ ಅಲ್ಲ, ಅದು ಅದ್ಭುತ ಶಕ್ತಿ ದೇವತೆ. ಯಾರ ರಾಜ್ಯದ ಮುಖ್ಯಮಂತ್ರಿ ಕೂಡ ಹಿಂಗ ಹೇಳ್ತಿದ್ರೆ ವಿಷಯನ ಮನವರಿಕೆ ಮಾಡಿ ಕೊಡ್ತಕ್ಕಂಥವ್ರು ಇದಾರ. ಇಲ್ಲಾದ್ರೂ ಅಷ್ಟ ಈ ಅಡ್ಡ ಹುಡುಗರು ಎಲ್ಲಾರು ಕೆಲಸ ಮಾಡುವಣ, ಅದೇನು ಭಯ ಇಲ್ಲ. ದಯವಿಟ್ಟು ಸರ್ ದಯವಿಟ್ಟು ವಿನಂತಿ ಮಾಡ್ಕೋತೀವಿ. ನನ್ನ ವಿನಂತಿ, ನಿಮ್ ಮಾತಿ ಗೌರವತಿ. ಆದ್ರೂ ಕಾರ್ಖಾನೆ ಮೇಲೆ ಇವತ್ತು ಈ ಕಬ್ಬುಗಳಿಗೆ ಅವ್ರ ವಿಶ್ವಾಸ, ಅವ್ರು 7-8 ವರ್ಷದಿಂದ ಕಳ್ಕೊಂಡರು. ದಯವಿಟ್ಟು ತಾವು ಬೇಡ, ಯಾಕಂದ್ರೆ ಇನ್ನೋರಿ ಸರ್, ನಿಮ್ಮ ನಿರೀಕ್ಷೆಗೆ ತಕ್ಕಂತ ಬೆಲೆ ಫಿಕ್ಸ್ ಆಗ್ಲಿಲ್ಲ ಅಂದ್ರೆ ನಾನು ಫ್ಯಾಕ್ಟರಿ ಓಪನ್ ಮಾಡಲ್ಲ. ಇಷ್ಟೆಲ್ಲ ಹೇಳಿದ ನಂತರ ನನ್ನ ಒಂದೇ ಒಂದು ಬೇಡಿಕೆಗೆ ನೀವು ಒಪ್ಪಿಗೆ ಕೊಡ್ಲಿಲ್ಲ ಅಂದ್ರೆ ಅದು ಸರಿಯಲ್ಲ. ಮತ್ತೆ ಎಲ್ಲಿ ಕೊಡ್ತೀವಿ ಚಿನ್ನಪ್ಪ ಅವರಿಗೆ ಗುರುಜಿ ಇವತ್ತು ಅವರಿಗೆ ಚುನ್ನಪ್ಪರವರೇ 1 ಸೆಕೆಂಡ್. ಈಗ ಇದು ನೋಡ್ರಿ, ಇದು ಏನು ನಾನು ಏನೋ ಒಂದು ವಿಚಾರ ಹೇಳಿ ಹೋಗೋದಲ್ಲ, ಇದು ಚರ್ಚೆ. ನಾನು ನಿಮ್ಮ ಪರವಾಗಿರುವಂತ ಮುಖಂಡರೆಲ್ಲರೂ ಬಹಿರಂಗವಾಗಿ ಚರ್ಚೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಏನು ಗೋಪ್ತ ಇಲ್ಲ. ನಾವು ಎಲ್ಲರ ಎದುರುಗಡೆ ಗೋಪ್ಯ ಚರ್ಚೆ ಅಲ್ಲ, ನಾವು ಇಬ್ಬರು ಬಹಿರಂಗವಾಗಿ ಚರ್ಚೆ ಮಾಡ್ತಾ ಇದ್ದೀವಿ. ಎಲ್ಲರೂ ಗೊತ್ತಾಗ್ಬೇಕಲ್ವಾ? ನನ್ನ ಬಾಯಿಂದ ಬರ್ತಾ ಇರುವಂತ ಒಂದೊಂದು ಮಾತು ಅದರ ಮೇಲೆ ನಾನು ಕಾಯ ಮಾಡ್ತೀನಲ್ವಾ, ಇಲ್ಲಿ ಮಠ ಇದ್ದೀನಲ್ವಾ. ಹಂಗಿದ್ದಾಗ ನಂದು ಒಂದೇ ಬೇಡಿಕೆ, ಮಿಕ್ಕಿದೆಲ್ಲ ಬಿಡ್ತೀನಿ. ನೀವು ಏನ್ ಹೇಳ್ತೀರೋ ಎಲ್ಲ ಕೆಲಸ ಮಾಡ್ತೀನಿ. ನಮ್ಮ ರೈತ ಬಾಂಧವರು ಬೀದಿ ಮೇಲೆ ಆಗಬಾರದು ಅಷ್ಟೇ. ನೀವು ಬೇಕಂದ್ರೆ ಕೇಳಿ ಮಾತಾಡುವ ಕೇಳಿ, ವಿಷಯ ಕೇಳ್ಕೊಡ್ರಿ. ಒಂದು ಒಳ್ಳೆ ಮಾತು ಹೇಳ್ತೀನಿ, ವಿಷಯ ಕೇಳ್ರಿ. ಗುರುಜಿ ಬೇಕಂದ್ರೆ ನಾನು ಭೀಮಣ್ಣ ಬೇಕಂದ್ರೆ ನಾವಿಲ್ಲೇ ಮಲ್ತೀವಿ. ನೀವೆಲ್ಲರೂ ದಯವಿಟ್ಟು ಬೀದಿ ಮೇಲೆ ಇರಬಾರ್ದು. ನಾವು ಮಲ್ತೀವಿ. ಒಂದ್ ನಿಮಿಷ ನಿಮ್ಗೆ ಏನ್ ಬೇಕು ಎಲ್ಲ ಕೆಲಸ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ 2 ನಿಮಿಷ ಶಾಂತ ಇರ್ತೀರಿ. ಮಾತಾಡ್ತಾರ ನಾವು ನಿಂತು ಬಿಡ್ರಿ. ಎಲ್ಲರೂ ಒಬ್ರು ಮಾತಾಡ್ಬಾರ್ದು. 2 ನಿಮಿಷ ಮಾತಾಡ್ತೀನಿ. ಶಾಂತ ಸತ್ತು ಮಾಡೋರು ಜಲ್ದಿ ಸತ್ತು ಮೇಲೆ ಅಧ್ಯಕ್ಷರು ಇಲ್ಲಿ ಬಿಡ್ರಿ. ಈ ಕಡೆ ನಾನು ಇಷ್ಟೆಲ್ಲ ರೈತರ ಪರವಾಗಿ ಯಾರು ಮಾತಾಡಬಾರ್ದು, ಅದು ಮಾತಾಡೋ. ಇಷ್ಟೆಲ್ಲ ರೈತರ ಪರವಾಗಿ ಜಿಲ್ಲಾಧಿಕಾರಿಗಳಿಗೆ ನಾವು ಸನ್ಯಾಸ ಆದ್ರೂ ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ ಸರ್. 5 ಯಾರು ಮಾತಾಡಬಾರ್ದು, ಗದ್ದಲ ಹಾಕ್ಬೇಡ್ರಿ. 5 ದಿನ ಸರ್ ನನಗೆ ಕೆಮ್ಮು ಜ್ವರ ಅದ, ಇಲ್ಲೇ ಮಳಿ ಒಳಗೆ ಕುಂತೀನಿ. ನಿಮಗೂ ಆರಾಮ್ ತಪ್ಪಾಗ ನಮಗ್ ಸಹಕಾರ ಕೊಟ್ರಿ. ಅಭಿಮಾನದ ಹೃದಯಪೂರ್ವಕ ಹೆಮ್ಮೆ ಅದ ಸರ್. ಒಂದು ವಿಷಯ, ಈ ಫ್ಯಾಕ್ಟರಿಯವರು ಬಹಳ ಮಂಡತನ ಅದ ಸರ್. ನಾವು ನಿರೀಕ್ಷೆಗೆ ಮೀರಿ ಬೆಂಬಲ ಹೆಂಗ ಕೊಟ್ಟಾರ ಅಂದ್ರ ನನ್ನ ಕಿಶಾಗಿಂದ ₹1 ಸಹಿತ ಸಿಗದಲ್ ಸರ. ಇಷ್ಟು ಲಕ್ಷ ಮಂದಿ 4 ದಿನ ಊಟ ಮಾಡಾಕತ್ತಾರ. ನಿಮಗೆ ನಾ ಕೈ ಮುಗಿದು ಕೇಳ್ಕೊತೀನಿ ಸರ್. SP ಅವರು ನೀವು ಎಲ್ಲೆಲ್ಲಿ ನಿಮ್ಮ ಪ್ರೆಷರ್ ಅಧಿಕಾರ ಬಳಕೆ ಮಾಡ್ತೀರಿ ಮಾಡ್ರಿ. ನಾವು ಗುರ್ಲಾಪುರ ಕ್ಲಾಸ್ನೊಳಗ ಇದು ಹೋರಾಟ ಮುಂದುವರಿತು, ತಪ್ಪು ತಿಳ್ಕೊಬೇಡ್ರಿ. ನಾವು ಮಾತಾಡಬಾರ್ದು. ನಮ್ಮದು ಶಕ್ತಿಯಲ್ಲಿ ಪ್ರದರ್ಶನ ಶಾಂತ ರೀತಿ ಇರ್ತೈತೆ. ನಿಮ್ ಮ್ಯಾಗ ಗೌರವ ಕೊಟ್ಟ ನಾಳೆ ಸಾಯಂಕಾಲ ಮಟ್ಟ ಏನು ಪ್ರೆಷರ್ ಹಾಕೊಂಡು ಅಧಿಕಾರ ಬಳಕೆ ಮಾಡ್ಕೊಂಡು ನಮ್ಮ ಸಲುವಾಗಿ ಪ್ರಯತ್ನ ಮಾಡ್ಸರ. ನಮಗ ನೀವೇ ದೇವರು. ನಾಳೆ ಸಾಯಂಕಾಲ ಅವರ 3200 ಬಂದಿಂತಾರಲ್ಲ, ನಾವು ಕೇಳಿದ್ದು 3500. ಇಲ್ಲೇ ಸರ್ಕಲ್ ಸಾರ್ವಜನಿಕವಾಗಿ ನಾವೊಂದು ಸ್ವಲ್ಪ ಇಳಿತೀವಿ, ಅವ್ರೊಂದು ಸ್ವಲ್ಪ ಪೂರ ಇರಲಿ ಮುಗಿಸ್ಕೊಂಡ್ಬಿಡು. ಇಷ್ಟ. ಇದು ಜಿಲ್ಲಾಧಿಕಾರಿ ತಮ್ಮೆಲ್ಲರ ಕೂಡ ವಿನಂತಿ ಮಾಡ್ಕೊಳ್ತೀನಿ. ನಾವು ಇಲ್ಲೇ ಮಲ್ಕೊಂತೀವಿ, ನಾಳೆ ಇರ್ತೀವಿ. ನೀವೇನು ಪ್ರೆಷರ್ ಹಾಕೊಂಡು ಬರ್ತಾರ ಅದನ್ನ ಒಪ್ಕೊಂತೀವಿ. ನಾಳೆ ಸಾರ್ವಜನಿಕವಾಗಿ ಎಲ್ಲರ ಮುಂದೆ ಅದು ಮುಗಿಬೇಕು. ಯಾಕಂದ್ರೆ ರೈತ ಸಂಘದ ಮ್ಯಾಗ ಸರ್ ತಮಗೆ ವಿನಂತಿ ಮಾಡ್ಕೊಳ್ತೀನಿ, 10 ವರ್ಷ
ಇರಲಾರ್ದಂತ ನಂಬಿಕೆ ಬಿರ್ಲಾಪುರ ಕ್ರಾಸ್ದೊಳಗೆ ಚುನಾವಣೆಗ ನನಗ ರಾಜ್ಯ ಕೊಟ್ಟೈತ್ರಿ. ಅದಕ್ಕೆ ವಿಶ್ವಾಸ ಮ್ಯಾಗ ನಿಮ್ಮೆಲ್ಲರ ಕೈ ಮುಗಿ ಕೇಳ್ಕೊಂತು ನಾಳೆ ಇಲ್ಲೇ ಮುಗಿಸ್ಕೊಂಡು ಹೋರಾಟ ಮುಂದುವರಿತು. ಈಗ ಚಳವಳಿ ಮುಂದುವರೆದೈತಿ. ಅದನ್ನ ಮುಲಾಜಿಲ್ಲ. ಅವರು ಕೂಡ ವಿಚಾರನ್ನ ಸಂಕೀರ್ಣ ಯಾಕಂತಂದ್ರ ಅವರ ಅಧಿಕಾರಿಯಾಗಿ ಕೇಳ್ಕೋಬೇಕಾದ ತೀರ್ಮಾನ ಐತಿ. ಇವತ್ತು ಗುರುಗಳು ಹೇಳೋ ಚರ್ಚೆ ಬೇಡ ಸರ. ದಯವಿಟ್ಟು ನಿಮಗ ಅವರ ಒಪ್ಪಿಗೆ ಬೇಕು ನೋಡ್ರಿ. ನಾಳೆ ಒಂದು 50 ಮಂದಿನ ಕರ್ಕೊಂಡ್ ಬರ್ತಕ್ಕಂಥ ಕೆಲಸ ಮಾಡ್ರಿ. ದಯವಿಟ್ಟು ನಮಗೆಲ್ಲರಿಗೂ ಧನ್ಯವಾದ.